ಎಲ್ಲರಿಗೂ ತಿಳಿದಿರುವಂತೆ 15 ಡಿಸೆಂಬರ್ 2025ರಂದು ಅಂದ್ರೆ ಭಾರತೀಯ ಸೇನೆಯ ವಿಜಯ ದಿನಾಚರಣೆಯ ಸಂದರ್ಭದಲ್ಲಿ ಒಂದು ರೋಚಕ ದೃಶ್ಯ ಪ್ರಪಂಚದ ಗಮನವನ್ನ ಸೆಳೀತು. ದೆಹಲಿಯಲ್ಲಿ ಭಾರತೀಯ ಸೇನಾಧ್ಯಕ್ಷ ಉಪೇಂದ್ರ ದ್ವಿವೇದಿ ಅವರ ನಿವಾಸದ ಮುಂದೆ ಭಾರತೀಯ ಸೇನೆಯು ಒಂದು ವಿಶೇಷ ಮಾಡೆಲ್ ಅನ್ನ ಪ್ರದರ್ಶಿಸಿತು. ಇದು ಸಾಮಾನ್ಯ ಪ್ರದರ್ಶನವಲ್ಲ, ಬದಲಿಗೆ ಭಾರತದ ಸೈನಿಕ ಶಕ್ತಿ ಮತ್ತು ಶತ್ರುಗಳ ಷಡ್ಯಂತ್ರಗಳಿಗೆ ನೇರ ಉತ್ತರವಾಗಿತ್ತು. ಈ ಮಾಡೆಲ್ ಟರ್ಕಿಯ ಎಹಿಟ್ರಿ ಕಾಮಿಕಾಜಿ ಮಿಲಿಟರಿ ಡ್ರೋನ್ ದಾಗಿತ್ತು. ಪಾಕಿಸ್ತಾನವು ಭಾರತದ ಮೇಲೆ ದಾಳಿ ಮಾಡುವ ಉದ್ದೇಶದಿಂದ ಈ ಡ್ರೋನ್ ಗಳನ್ನ ಭಾರತದ ಮೇಲೆ ಕಳಿಸಲಾಗಿತ್ತು. ಆದ್ರೆ ಈ ಡ್ರೋನ್ ತನ್ನ ಉದ್ದೇಶದಲ್ಲಿ ಸಂಪೂರ್ಣವಾಗಿ ವಿಫಲವಾಯಿತು. ಭಾರತೀಯ ಸೇನೆಯ ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದನ್ನ ಆಕಾಶದಲ್ಲೇ ನಿಷ್ಕ್ರಿಯಗೊಳಿಸಿತು. ದಾಳಿ ವಿಫಲವಾಯಿತು ಮತ್ತು ಭಾರತಕ್ಕೆ ಯಾವುದೇ ಹಾನಿಯಾಗಲಿಲ್ಲ. ಇದರ ನಂತರ ಭಾರತೀಯ ಸೇನೆಯು ಈ ಟರ್ಕಿಶ್ ಡ್ರೋನ್ ಗಳ ಅವಶೇಷಗಳನ್ನ ಸುರಕ್ಷಿತವಾಗಿ ತನ್ನ ಬಳಿ ಇರಿಸಿಕೊಂಡಿತು. ಹಿಂದೆ ಚೀನಾದ PL-15 ಮಿಸೈಲ್ ನ ಅವಶೇಷಗಳನ್ನ ಇರಿಸಿಕೊಂಡಂತೆ ಟರ್ಕಿಶ್ ಡ್ರೋನ್ ಗಳನ್ನು ಸಹ ಸುರಕ್ಷಿತವಾಗಿ ಇಟ್ಕೊಳ್ತು. ಸರಿಯಾದ ಸಮಯ ಬಂದಾಗ ಸೇನೆಯು ಈ ಡ್ರೋನ್ ಭಾಗಗಳನ್ನ ಮಾಧ್ಯಮ ಮತ್ತು ಸಾಮಾನ್ಯ ಜನರ ಮುಂದೆ ಪ್ರದರ್ಶನಕ್ಕೆ ಇಡ್ತು. ಇದನ್ನ ಯುದ್ಧ ಟ್ರೋಫಿ ಎಂದು ತೋರಿಸಲಾಯಿತು. ಇದರಿಂದ ಭಾರತದ ಏರ್ ಡಿಫೆನ್ಸ್ ವ್ಯವಸ್ಥೆಯ ಸಾಮರ್ಥ್ಯವನ್ನ ಪ್ರಪಂಚಕ್ಕೆ ತೋರಿಸಲಾಯಿತು. ಈ ಪ್ರದರ್ಶನ ಕೇವಲ ತಾಂತ್ರಿಕ ಪ್ರದರ್ಶನವಲ್ಲ, ಬದಲಿಗೆ ಪಾಕಿಸ್ತಾನ ಮತ್ತು ಟರ್ಕಿಯ ಸಂಯೋಜಿತ ಷಡ್ಯಂತ್ರವನ್ನ ಸ್ಪಷ್ಟವಾಗಿ ಬಹಿರಂಗಪಡಿಸಿತು. ಸೇನೆಯ ಸಂದೇಶ ಸರಳವಾಗಿತ್ತು: ಭಾರತದ ಮೇಲೆ ದಾಳಿ ಮಾಡುವ ಯಾವುದೇ ಪ್ರಯತ್ನದ ಫಲಿತಾಂಶ ಏನಾಗುತ್ತದೆ ಎಂಬುದನ್ನ ತೋರಿಸಿದಂತೆ ಇತ್ತು. ಭಾರತದ ರಕ್ಷಣಾ ವ್ಯವಸ್ಥೆಯು ಅಂತಹ ದಾಳಿಗಳನ್ನ ತಡೆಯುವುದು ಅಷ್ಟೇ ಅಲ್ಲ, ಸಾಕ್ಷಿಗಳೊಂದಿಗೆ ಸತ್ಯವನ್ನ ಮುಂದಿಡಬಲ್ಲದು. ಭಾರತೀಯ ಸೇನೆಯು ಟರ್ಕಿಶ್ ಕಾಮಿಕಾಜಿ ಡ್ರೋನ್ ಗಳನ್ನ ಸಾರ್ವಜನಿಕವಾಗಿ ಪ್ರದರ್ಶಿಸಿದ ಸುದ್ದಿ ಟರ್ಕಿಗೆ ತಲುಪಿದಾಗ ಅಲ್ಲಿನ ರಾಜಕೀಯ ವಲಯದಲ್ಲಿ ಕಲಕಲಿ ಶುರುವಾಯಿತು. ಟರ್ಕಿಯ ವಿದೇಶಾಂಗ ಸಚಿವಾಲಯದ ಪ್ರತಿಕ್ರಿಯೆ ಕೂಡ ಬಂತು. ವಿದೇಶಾಂಗ ಸಚಿವ ಹಕನ್ ಫಿಡಾನ್ ಹೇಳಿಕೆ ನೀಡಿ ಹೇಳಿದ್ರು, ಭಾರತವು ಟರ್ಕಿಯನ್ನು ಆರೋಪಿಸುವ ಪ್ರಯತ್ನವನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ಅವರು ಇದನ್ನ ಕೂಡ ಒಪ್ಪಿಕೊಂಡರು. ಈ ಡ್ರೋನ್ ಗಳನ್ನ ಪಾಕಿಸ್ತಾನಕ್ಕೆ ನೀಡಲಾಗಿತ್ತು ಎಂದು, ಆದ್ರೆ ಅವುಗಳನ್ನ ಭಾರತದ ವಿರುದ್ಧ ಬಳಸಲು ನೀಡಲಾಗಿರ್ಲಿಲ್ಲ, ಉಗ್ರಗಾಮಿಗಳ ವಿರುದ್ಧ ಹೋರಾಡಲು ನೀಡಲಾಗಿತ್ತು ಎಂದು ಅವರು ವಾದಿಸಿದ್ರು. ಭಾರತೀಯ ಸೇನೆಗೆ ತಪ್ಪು ತಿಳುವಳಿಕೆ ಉಂಟಾಗಿದೆ. ಟರ್ಕಿ ಉದ್ದೇಶ ಪೂರ್ವಕವಾಗಿ ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿಲ್ಲ ಎಂದು ಟರ್ಕಿಯ ವಿದೇಶಾಂಗ ಸಚಿವ ಹೇಳಿದ್ರು. ಅಷ್ಟೇ ಅಲ್ಲ, ಅವರು ಈ ಡ್ರೋನ್ ಗಳನ್ನ ಮರಳಿ ನೀಡುವಂತೆ ಭಾರತಕ್ಕೆ ಒತ್ತಾಯಿಸಿದ್ರು. ನಾವು ಇವುಗಳನ್ನ ಮರಳಿ ಪಡೆದು ಇನ್ನಷ್ಟು ಸುಧಾರಿಸಲು ಬಯಸ್ತೇವೆ ಎಂದು ಅವರು ವಾದಿಸಿದ್ರು. ಆದ್ರೆ ಈ ಹೇಳಿಕೆಯ ನಂತರ ಪ್ರಶ್ನೆಗಳು ಇನ್ನಷ್ಟು ಆಳವಾಗಿದ್ವು. ಇಲ್ಲೇ ಕಥೆಯಲ್ಲಿ ಒಂದು ತಿರುವು ಬರುತ್ತೆ. ಯಾಕಂದ್ರೆ ಭಾರತೀಯ ಸೇನೆಯ ಬಳಿ ಟರ್ಕಿಯ ಹೇಳಿಕೆಗೆ ಸಂಪೂರ್ಣವಾಗಿ ವಿರುದ್ಧವಾದ ಸಾಕ್ಷಿಗಳಿವೆ. ಇದರಿಂದಾಗಿ ಮುಂದಿನ ವಿಡಿಯೋದಲ್ಲಿ ಈ ಎಲ್ಲಾ ವಿಷಯದ ಪದರಗಳನ್ನ ಒಂದೊಂದಾಗಿ ಬಹಿರಂಗಪಡಿಸಲಾಗುವುದು. ಸ್ನೇಹಿತರೆ, ಇದು ಬಹಳ ದೊಡ್ಡ ಅಭಿವೃದ್ಧಿ. ಈ ವಿಡಿಯೋದಲ್ಲಿ ಎಲ್ಲವನ್ನ ಸರಿಯಾಗಿ ತಿಳಿಯೋಣ. ಆದ್ರೆ ಅದಕ್ಕೂ ಮೊದಲು ಈ ವಿಡಿಯೋಗೆ ನೀವಿನ್ನು ಲೈಕ್ ಮಾಡಿಲ್ಲ ಅಂದ್ರೆ ತಪ್ಪದೇ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ, ಅದು ಫ್ರೀಯೇ. ಈಗ ಟರ್ಕಿ ವಿದೇಶಾಂಗ ಸಚಿವಾಲಯದ ಹೇಳಿಕೆಗಳಲ್ಲಿರುವ ಸತ್ಯವನ್ನ ನೋಡೋಣ. ಟರ್ಕಿ ಹೇಳುತ್ತೆ, ಈ ಡ್ರೋನ್ ಗಳನ್ನ ಬಹಳ ಹಿಂದೆಯೇ ಪಾಕಿಸ್ತಾನಕ್ಕೆ ನೀಡಲಾಗಿತ್ತು ಮತ್ತು ಅವುಗಳನ್ನ ಕೇವಲ ಉಗ್ರಗಾಮಿಗಳ ವಿರುದ್ಧ ಬಳಸಬೇಕು ಅಂತ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ವು. ಆದ್ರೆ ಭಾರತೀಯ ಸೇನೆಯ ಬಳಿ ಇರುವ ಇನ್ಪುಟ್ಗಳು ಮತ್ತು ತಾಂತ್ರಿಕ ಸಾಕ್ಷಿಗಳು ಈ ಕಥೆಯನ್ನ ಸಂಪೂರ್ಣವಾಗಿ ಸುಳ್ಳು ಎಂದು ಸಾಬೀತು ಪಡಿಸ್ತಾ ಇವೆ. ಭಾರತೀಯ ಸೇನೆಯ ಪ್ರಕಾರ ಈ ಕಾಮಿಕಾಜಿ ಡ್ರೋನ್ಗಳು ಯಾವುದೇ ಹಳೆಯ ಸ್ಟಾಕ್ನದ್ದಲ್ಲ. ಭಾರತ ಪಾಕಿಸ್ತಾನ ನಡುವಿನ ಸೈನಿಕ ಒತ್ತಡದ ಸಮಯದಲ್ಲಿ ತುರ್ತು ಖರೀದಿಯ ಮೂಲಕ ಇವುಗಳನ್ನ ಪಾಕಿಸ್ತಾನಕ್ಕೆ ಕಳಿಸಲಾಗಿತ್ತು. ಇದರ ಡೆಲಿವರಿ ಸಾಮಾನ್ಯ ಕಾರ್ಗೋ ವಿಮಾನದ ಮೂಲಕವಲ್ಲ, C-130 ಹರ್ಕ್ಯುಲಸ್ ನಂತಹ ಸೈನಿಕ ವಿಮಾನದ ಮೂಲಕ ಕಳಿಸಲಾಗಿತ್ತು. ಇದರಿಂದ ಈ ಸರಬರಾಜು ಸಂಪೂರ್ಣ ಯೋಜಿತವಾಗಿ ನಡೆದಿದೆ ಎಂಬುದು ಸ್ಪಷ್ಟವಾಗುತ್ತೆ. ಕೇವಲ ಡ್ರೋನ್ಗಳು ಅಷ್ಟೇ ಅಲ್ಲ, ಇವುಗಳಲ್ಲಿ ಬಳಸಲಾದ ಸ್ಫೋಟಕ ವಸ್ತುವನ್ನು ಅದೇ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಸರಬರಾಜು ಮಾಡಲಾಗಿತ್ತು. ಸೇನೆಯ ಪ್ರಕಾರ ಈ ಡ್ರೋನ್ಗಳನ್ನ ವಸತಿ ಪ್ರದೇಶಗಳೊಳಗೆ ನುಗ್ಗಿ ಆದಷ್ಟು ಗರಿಷ್ಠ ಹಾನಿಯನ್ನ ಉಂಟು ಮಾಡುವಂತೆ ಅವುಗಳನ್ನ ವಿನ್ಯಾಸಗೊಳಿಸಲಾಗಿತ್ತು. ಹೀಗಾಗಿ ಈ ಟರ್ಕಿ ಈ ಹೇಳಿಕೆಗೆ ಇವುಗಳನ್ನ ಭಾರತದ ವಿರುದ್ಧವಾಗಿ ಬಳಸಲು ನಾವು ನೀಡಲಾಗಿರ್ಲಿಲ್ಲ ಎಂಬ ಹೇಳಿಕೆ ಸಂಪೂರ್ಣವಾಗಿ ಸುಳ್ಳು ಎಂಬುದು ಸಾಬೀತಾಗುತ್ತೆ. ಒಂದು ವೇಳೆ ಅವರು ಹೇಳುವ ಪ್ರಕಾರ ಈ ಡ್ರೋನ್ಗಳು ಉಗ್ರವಾದಿಗಳ ಮೇಲೆ ಬಳಸೋದಕ್ಕೆ ಕೊಟ್ಟಿದ್ರೆ ಈ ಡ್ರೋನ್ಗಳು ಭಾರತದ ಗಡಿಯೊಳಗೆ ಏಕೆ ಕಳಿಸಲ್ಪಟ್ಟವು? ಅದು ಕೂಡ ಒಟ್ಟಿಗೆ ಹಲವು ಡ್ರೋನ್ಗಳನ್ನ ಕಳಿಸಿ. ಇದು ಟರ್ಕಿಯ ಹೇಳಿಕೆಯನ್ನ ಪ್ರಶ್ನೆ ಮಾಡುತ್ತೆ. ಭಾರತೀಯ ಏರ್ ಡಿಫೆನ್ಸ್ ವ್ಯವಸ್ಥೆಯು ಯಾವ ರೀತಿ ಈ ಡ್ರೋನ್ಗಳನ್ನ ಟ್ರ್ಯಾಕ್ ಮಾಡಿ ಆಕಾಶದಲ್ಲಿ ನಿಷ್ಕ್ರಿಯಗೊಳಿಸಿದ ರೀತಿಯನ್ನ ತಾಂತ್ರಿಕವಾಗಿ ದಾಖಲಿಸಲಾಗಿದೆ. ಆಕಾಶ್ ತೀರ್ ವ್ಯವಸ್ಥೆಯು ಇವುಗಳ ಕಡಿಮೆ ಎತ್ತರದಲ್ಲಿ ಹಾರುವ ತಂತ್ರವನ್ನ ವ್ಯರ್ಥಗೊಳಿಸಿತು. ರಾಡಾರ್ ನೆಟ್ವರ್ಕ್ ಮತ್ತು ರಿಯಲ್ ಟೈಮ್ ಡೇಟಾ ಶೇರಿಂಗ್ ನಿಂದ ಒಂದು ಡ್ರೋನ್ ಕೂಡ ತನ್ನ ಗುರಿಯನ್ನ ತಲುಪಲಿಲ್ಲ. ಈಗ ಭಾರತೀಯ ಸೇನೆಯು ಈ ಸಾಕ್ಷಿಗಳನ್ನ ಸಾರ್ವಜನಿಕವಾಗಿ ತೋರಿಸ್ತಾ ಇದೆ ಎಂದಾಗ ಟರ್ಕಿಯ ವಿದೇಶಾಂಗ ಸಚಿವಾಲಯ ಗಾಬರಿಯಾಗಿದೆ. ಇದರಿಂದಾಗಿ ಅವರ ಮಾತು ಬದಲಾಗಿದೆ.
ಮೊದಲು ಇಲ್ಲ ಎಂದು ನಿರಾಕರಣೆ, ನಂತರ ಸ್ಪಷ್ಟೀಕರಣ, ಈಗ ಡ್ರೋನ್ಗಳನ್ನ ಹಿಂದಕ್ಕೆ ಕೊಡಿ ಎಂದು ಒತ್ತಾಯ. ಅಷ್ಟಕ್ಕೂ ಟರ್ಕಿಯ ಈ ಆತಂಕದ ಕಾರಣ ಏನು? ಟರ್ಕಿ ಶಸ್ತ್ರಾಸ್ತ್ರಗಳ ವಿಶ್ವಾಸಾರ್ಹತೆಯ ಮೇಲೆ ಪ್ರಶ್ನೆಗಳು ಎದ್ದಿವೆ. ಇದು ಕೇವಲ ರಾಜನೀತಿಯ ವಿಷಯವಲ್ಲ, ಟರ್ಕಿಯ ರಕ್ಷಣಾ ರಫ್ತಿಗೆ ಒಂದು ದೊಡ್ಡ ಪೆಟ್ಟು ಬಿದ್ದಂತೆ. ಅವರು ತಮ್ಮ ಶಕ್ತಿ ಅಂತ ಪ್ರಚಾರ ಮಾಡಿ ಜಗತ್ತಿಗೆ ಮಾರಾಟ ಮಾಡುತ್ತಿದ್ದ ಡ್ರೋನ್ಗಳೇ ಈಗ ಭಾರತೀಯ ವ್ಯವಸ್ಥೆಯ ಮುಂದೆ ಸಂಪೂರ್ಣವಾಗಿ ವಿಫಲವಾಗಿವೆ. ನಿಧಾನವಾಗಿ ನಿಜ ಜಗತ್ತಿನ ಮುಂದೆ ಬರ್ತಾ ಇದೆ. ಈ ಸಂಪೂರ್ಣ ಘಟನಾಕ್ರಮವನ್ನ ದೊಡ್ಡ ದೃಷ್ಟಿಕೋನದಿಂದ ನೋಡಬೇಕಿದೆ. ಟರ್ಕಿಯ ಆತಂಕ ಕೇವಲ ಡ್ರೋನ್ಗಳು ಭಾರತದಿಂದ ಹಿಡಿಯಲ್ಪಟ್ಟವು ಎಂಬುದಲ್ಲ. ನಿಜವಾದ ಆತಂಕವೇನೆಂದ್ರೆ ಈ ವಿಷಯ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಟರ್ಕಿಯ ಭೂಮಿಕೆಯನ್ನ ಪ್ರಶ್ನಿಸುತ್ತೆ. ಒಂದೆಡೆ ಶಾಂತಿ ಮತ್ತು ಸಮತೋಲನದ ಮಾತುಗಳನ್ನ ಆಡುವ ಟರ್ಕಿ, ಮತ್ತೊಂದೆಡೆ ಭಾರತದ ವಿರುದ್ಧ ಬಳಸಲ್ಪಡುವ ಶಸ್ತ್ರಾಸ್ತ್ರಗಳನ್ನ ಪಾಕಿಸ್ತಾನಕ್ಕೆ ನೀಡುವುದು. ಹಕನ್ ಫಿಡಾನ್ ಹೆಸರು ಭಾರತೀಯ ರಾಜನೀತಿಗೆ ಹೊಸ ಹೆಸರಲ್ಲ. ಸಿಂಧೂ ಜಲ ಒಪ್ಪಂದದ ವಿಷಯದಲ್ಲಿ OIC ವೇದಿಕೆಯಲ್ಲಿ ಪಾಕಿಸ್ತಾನಕ್ಕೆ ಬಹಿರಂಗವಾಗಿ ಬೆಂಬಲ ನೀಡಿದವರು ಇವರೇ. ಆಗ ಭಾರತದ ಮೇಲೆ ಅನೇಕ ಆರೋಪಗಳನ್ನ ಹೊರಿಸಿದ್ರು, ಅದು ಕೂಡ ಯಾವುದೇ ಸಾಕ್ಷಿಗಳಿಲ್ಲದೆ. ಇಂದು ಅದೇ ಟರ್ಕಿ ಸಾಕ್ಷಿಗಳೊಂದಿಗೆ ಹಿಡಿಯಲ್ಪಟ್ಟಾಗ ಧ್ವನಿ ಸಂಪೂರ್ಣವಾಗಿ ಬದಲಾಗಿದೆ. ಭಾರತೀಯ ಸೇನೆಯ ಈಗಿನ ನಿಲುವು ತುಂಬಾನೇ ಸ್ಪಷ್ಟವಾಗಿದೆ. ಭಾರತದ ಮೇಲೆ ದಾಳಿ ನಡೆದ್ರೆ ಕೇವಲ ಉತ್ತರವಷ್ಟೇ ಅಲ್ಲ, ಸತ್ಯವನ್ನು ಜಗತ್ತಿಗೆ ತೋರಿಸುತ್ತೆ. ಈ ಕಾಮಿಕಾಜಿ ಡ್ರೋನ್ಗಳನ್ನ ಯುದ್ಧ ಟ್ರೋಫಿಯಾಗಿ ಪ್ರದರ್ಶನ ಮಾಡುವುದು ಈ ರಣನೀತಿಯ ಭಾಗವಾಗಿದೆ. ಯಾವುದೇ ಒತ್ತಡಕ್ಕೆ ಒಳಗಾಗಿ ಸಾಕ್ಷಿಗಳನ್ನ ವಾಪಸ್ ಮಾಡುವುದಿಲ್ಲ ಎಂಬುದು ಇದು ಸಂದೇಶ ಕೊಡುತ್ತೆ. ಟರ್ಕಿಯ ಡ್ರೋನ್ಗಳನ್ನ ಮರಳಿ ಕೊಡಿ ಎಂಬ ಒತ್ತಾಯವೇ ಅನೇಕ ಪ್ರಶ್ನೆಗಳನ್ನ ಎಬ್ಬಿಸ್ತಾ ಇದೆ. ನಿಜವಾಗ್ಲೂ ನಿರಪರಾಧಿ ಆಗಿದ್ರೆ ಇಷ್ಟು ತ್ವರಿತವಾಗಿ ಶಸ್ತ್ರಾಸ್ತ್ರಗಳನ್ನ ಮರಳಿ ಕೇಳುವ ಅವಶ್ಯಕತೆ ಏನಿತ್ತು? ನಿಜವಾದ ಕಾರಣ ಏನಂದ್ರೆ ಈ ಡ್ರೋನ್ಗಳ ಭಾಗಗಳು ಮತ್ತು ತಂತ್ರಜ್ಞಾನ ಈಗ ಭಾರತದ ಬಳಿ ಇವೆ. ಇದರಿಂದ ಟರ್ಕಿಯ ಸೈನಿಕ ಚಿತ್ರಣಕ್ಕೆ ದೊಡ್ಡ ಹಾನಿಯಾಗಬಹುದು. ಈಗ ಪ್ರಶ್ನೆ ಡ್ರೋನ್ಗಳನ್ನ ಹಿಂದಿರಿಸಬೇಕೆ ಅಥವಾ ಇಲ್ಲವೇ ಎಂಬುದಲ್ಲ. ಪ್ರಶ್ನೆ ಏನಂದ್ರೆ ಭಾರತ ತನ್ನ ರಾಷ್ಟ್ರೀಯ ಭದ್ರತಾ ಹಿತಾಸಕ್ತಿಗಳೊಂದಿಗೆ ಯಾಕೆ ರಾಜಿ ಮಾಡಿಕೊಳ್ಳಬೇಕು? ಇತಿಹಾಸ ಸಾಕ್ಷಿಯಾಗಿದೆ. ಭಾರತವು ಕಠಿಣ ನಿಲುವನ್ನ ತೆಗೆದುಕೊಂಡಾಗಲೆಲ್ಲ ಜಗತ್ತು ಅದನ್ನ ಗಂಭೀರವಾಗಿ ಪರಿಗಣಿಸಿದೆ. ಇದೇ ನಿಲುವು ಇಂದು ಭಾರತವನ್ನ ಬಲಪಡಿಸ್ತಾ ಇದೆ. ಇದಕ್ಕೂ ಮೊದಲು ಸಹ ಟರ್ಕಿಯ ಭೂಮಿಕೆಯ ಬಗ್ಗೆ ಪ್ರಶ್ನೆಗಳು ಎದ್ದಿದ್ವು. 2019ರ ಬಾಲಾಕೋಟ್ ಏರ್ ಸ್ಟ್ರೈಕ್ ಸಮಯದಲ್ಲಿ ಟರ್ಕಿ ಬಹಿರಂಗವಾಗಿ ಪಾಕಿಸ್ತಾನದ ಪರ ನಿಂತಿತ್ತು. ಆ ಸಮಯದಲ್ಲಿ ಭಾರತದ ಕಾರ್ಯಾಚರಣೆಯನ್ನ ಟರ್ಕಿ ಪ್ರಶ್ನೆ ಮಾಡಿತ್ತು. ಕಾಶ್ಮೀರ ವಿಷಯದಲ್ಲಿ ಭಾರತದ ಆಂತರಿಕ ವಿಷಯಗಳಲ್ಲಿ ಇದೇ ಟರ್ಕಿ ಹಸ್ತಕ್ಷೇಪ ಮಾಡುವ ಪ್ರಯತ್ನ ಮಾಡಿತ್ತು. ಇತಿಹಾಸ ಕೂಡ ಹೇಳುತ್ತೆ ಟರ್ಕಿ ಮತ್ತು ಪಾಕಿಸ್ತಾನ ಸೈನಿಕ ಸಹಯೋಗ ಇದೇನು ಹೊಸದಲ್ಲ. ಕಳೆದ ಹಲವು ವರ್ಷಗಳಲ್ಲಿ ಟರ್ಕಿಯು ಪಾಕಿಸ್ತಾನಕ್ಕೆ ಡ್ರೋನ್ ತಂತ್ರಜ್ಞಾನ ತರಬೇತಿ ಮತ್ತು ಶಸ್ತ್ರಾಸ್ತ್ರ ಸರಬರಾಜು ಮಾಡಿದೆ. ಪಾಕಿಸ್ತಾನದ ಅನೇಕ ಸೈನಿಕ ಪರೇಡ್ಗಳಲ್ಲಿ ಟರ್ಕಿ ಶಸ್ತ್ರಾಸ್ತ್ರಗಳ ಪ್ರದರ್ಶನ ನಡೆದಿದೆ. ಹೀಗಿರುವಾಗ ಟರ್ಕಿಯು ನಾವು ಭಾರತದ ವಿರೋಧಿ ಎಜೆಂಡಾದಲ್ಲಿ ಭಾಗಿಯಾಗಿಲ್ಲ ಎಂಬ ಈ ಹೇಳಿಕೆ ತನ್ನದೇ ದಾಖಲೆಗಳೊಂದಿಗೆ ಹೊಂದಿಕೊಳ್ತಾ ಇಲ್ಲ. ಈಗ ನಿರ್ಧಾರ ನಿಮ್ಮದು. ಭಾರತವು ಟರ್ಕಿಯ ಒತ್ತಾಯವನ್ನು ಒಪ್ಪಿಕೊಳ್ಬೇಕೆ ಅಥವಾ ಈ ಡ್ರೋನ್ಗಳನ್ನ ಸಾಕ್ಷಿ ಮತ್ತು ಯುದ್ಧದ ಟ್ರೋಫಿಯಾಗಿ ತನ್ನ ಬಳಿ ಇರಿಸಿಕೊಳ್ಳಬೇಕೆ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ನಲ್ಲಿ ತಪ್ಪದೆ ಬರೆದು ತಿಳಿಸಿ. ಈ ವಿಶ್ಲೇಷಣೆ ಇಷ್ಟವಾದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.